ನ್ಯೂಸ್ 18 ಡಿಜಿಟಲ್ ಕಂಟೆಂಟ್‌ಗೆ ಸ್ವಾಗತ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ಕರ್ನಾಟಕ ರಾಜ್ಯದಲ್ಲಿ 17ನೇ ಬಜೆಟ್ ಮಂಡನೆ ಮಾಡಿದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಜೆಟ್ ಬಗ್ಗೆ ಚಿಕ್ಕಬಳ್ಳಾಪುರದಲ್ಲಿ ಪರ ವಿರೋಧ ಚರ್ಚೆಗಳು ಬಹಳಷ್ಟು ಜೋರಾಗಿ ನಡೆಯುತ್ತಿದೆ. ಅದರಲ್ಲಿಯೂ ಸಹ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆ ಈ ಬಾರಿ ಶೂನ್ಯ ಬಜೆಟ್ ಕೊಟ್ಟಿದ್ದಾರೆ ಅಂತ ಪ್ರತಿಯೊಬ್ಬರು ಆರೋಪವನ್ನ ಮಾಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆ ಹಾಗೂ ಸಾಮಾಜಿಕ ಕಾರ್ಯಕರ್ತರು ವಿಭಿನ್ನವಾದಂತಹ ಪ್ರತಿಭಟನೆ ಮಾಡುವುದರ ಮೂಲಕ ರಾಜ್ಯದ ಜನರ ಗಮನವನ್ನ ಸೆಳೆದಿದ್ದಾರೆ. ಇಷ್ಟಕ್ಕೂ ಏನು ಆ ವಿಭಿನ್ನ ಪ್ರತಿಭಟನೆ ಎಂಬುದರ ಬಗ್ಗೆ ಸಂಕ್ಷಿಪ್ತವಾದಂತಹ ವಿವರವನ್ನ ಈ ಡಿಜಿಟಲ್ ಕಂಟೆಂಟ್ ನಲ್ಲಿ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಇದಕ್ಕೂ ಮುಂಚೆ ನ್ಯೂಸ್ 18 ಆಪ್ ನಲ್ಲಿಯೂ ಲಭ್ಯವಿದೆ. ಜೊತೆಗೆ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನಲ್ಲಿಯೂ ಇರುವುದರಿಂದ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹ ಮಾಡಿ. ಸದಾ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆ ಈ ಬಾರಿಯ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬಜೆಟ್ನಲ್ಲಿ ಶೂನ್ಯವಾದಂತಹ ಬಜೆಟ್ ಕೊಟ್ಟಿದ್ದಾರೆ ಅಂತ ಆರೋಪಿಸಿ ಈಗಾಗಲೇ ಸಾಕಷ್ಟು ಜನ ಗಂಭೀರವಾದಂತಹ ಆರೋಪವನ್ನ ಮಾಡಿರುವಂತಹದ್ದು. ಜೊತೆಗೆ ಈ ಬಾರಿಯ ಬಜೆಟ್ನ ಮೇಲೆ ಬಹಳಷ್ಟು ರೀತಿಯಾದಂತಹ ನಿರೀಕ್ಷೆಗಳು ಸಹ ಇತ್ತು. ಅದರಲ್ಲಿ ಮುಖ್ಯವಾಗಿ ನೀರಾವರಿ ಯೋಜನೆಗಳ ಬಗ್ಗೆ ಈ ಬಜೆಟ್ನಲ್ಲಿ ನಮಗೆ ಏನಾದರೂ ವಿಶೇಷವಾದಂತಹ ಅನುದಾನ ಸಿಗುತ್ತೆ ಎಂಬ ಭರವಸೆಯಲ್ಲಿದ್ದಂತಹ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆ ಶೂನ್ಯವಾದಂತಹ ಬಜೆಟ್ ಸಿಕ್ಕಿದೆ ಅಂತ ಆರೋಪಿಸಿ ಬಹಳಷ್ಟು ರೀತಿಯಾದಂತಹ ಗಂಭೀರ ಹೇಳಿಕೆಗಳು ಸಹ ಕೇಳಿ ಬಂದಿವೆ. ಅದೇ ನಿಟ್ಟಿನಲ್ಲಿ ಇವತ್ತು ಅಂದ್ರೆ ಬಜೆಟ್ ಮುಗಿದ ನಂತರ ಚಿಕ್ಕಬಳ್ಳಾಪುರ ನಗರದ ಕಂದವಾರ ಕೆರೆ ಸಮೀಪ ವಿಭಿನ್ನ ರೀತಿಯಾದಂತಹ ಒಂದು ಪ್ರತಿಭಟನೆ ಮಾಡುವುದರ ಮುಖಾಂತರ ರಾಜ್ಯ ಸರ್ಕಾರದ ಗಮನವನ್ನ ಸೆಳೆಯುವ ನಿಟ್ಟಿನಲ್ಲಿ ಒಂದು ವಿಭಿನ್ನ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಅದರಲ್ಲಿಯೂ ವಿಶೇಷವಾಗಿ ಈ ಕಂದವಾರ ಕೆರೆಗೆ ಏನು ಈ ಒಂದು HN ವ್ಯಾಲಿ ನೀರು ಬರುತ್ತೋ ಅದೇ ನೀರನ್ನ ಅಂದ್ರೆ 2ನೇ ಹಂತದ ಶುದ್ಧೀಕರಣದ ನೀರನ್ನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು ಸೇರಿದಂತೆ ಪ್ರಭಾವಿ ರಾಜಕಾರಣಿಗಳಿಗೆ ಹಾಗೂ ಸಭಾಪತಿಗಳಿಗೆ, ಉಪಸಭಾಪತಿಗಳು ಜೊತೆಗೆ ವಿರೋಧ ಪಕ್ಷದ ನಾಯಕರಿಗೂ ಸಹ ವಿಶೇಷವಾಗಿ ಈ ಒಂದು 2ನೇ ಶುದ್ಧೀಕರಣ ಹಂತದ HN ವ್ಯಾಲಿ ನೀರನ್ನ ಅವರಿಗೆ ಒಂದು ಕೊರಿಯರ್ ಮಾಡುವುದರ ಮುಖಾಂತರ ಎಲ್ಲರ ಗಮನವನ್ನ ಸೆಳೆದಿರುವಂತಹದ್ದು. ಯಾಕೆ ಎಂಬುವ ಪ್ರಶ್ನೆ ನಿಮ್ಮಲ್ಲಿಯೂ ಸಹ ಮೂಡಿರಬಹುದು. ಯಾಕಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆ ಸೇರಿದಂತೆ ಕೋಲಾರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜನತೆಗೆ ಈ HN ವ್ಯಾಲಿ ಒಂದು ರೀತಿಯಾದಂತಹ ವರದಾನ ಅಂತ ಬಹಳಷ್ಟು ರೀತಿಯಾದಂತಹ ಹೇಳಿಕೆಗಳು ಕೇಳಿಬಂತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದೇ ಒಂದು HN ವ್ಯಾಲಿ ನೀರು ಜನರಿಗೆ ಆತಂಕವನ್ನ ಸೃಷ್ಟಿಸಿರುವಂತಹದ್ದು. ಯಾಕಂದ್ರೆ ಇತ್ತೀಚೆಗೆ ಒಂದು ವರದಿ ಸಹ ಆಗಿತ್ತು. ಈ ಚಿಕ್ಕಬಳ್ಳಾಪುರ, ಕೋಲಾರ ಹಾಗೂ ಬೆಂಗಳೂರು ಗ್ರಾಮಾಂತರದ ಜಿಲ್ಲೆಗಳಲ್ಲಿ ಬೆಳೆಯುವಂತಹ ತರಕಾರಿಗಳಲ್ಲಿ ವಿಷಕಾರಿ ಅಂಶ ಪತ್ತೆಯಾಗಿದೆ ಎಂಬ ಈ ಒಂದು ಏನು ಅಂಶ ಇದೆಯೋ ಬಹಳಷ್ಟು ದೊಡ್ಡ ಮಟ್ಟದ ಚರ್ಚೆಯಾಗಿತ್ತು. ಸೊ ಈ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆ ಬಹಳಷ್ಟು ರೀತಿಯಾದಂತಹ ಆತಂಕ ಮೂಡಿ ಬಂದಿದ್ರೆ, ಮತ್ತೊಂದು ಕಡೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೆಳೆದಂತಹ ತರಕಾರಿಗಳನ್ನ ತೆಗೆದುಕೊಳ್ಳುವುದರಲ್ಲಿಯೂ ಸಹ ಜನತೆ ಒಂದು ರೀತಿಯಾದಂತಹ ಹಿಂದೆ ಮುಂದೆ ನೋಡುವಂತಹ ಪರಿಸ್ಥಿತಿ ಎದುರಾಗಿದೆ. ಸೊ ಇದಕ್ಕೆಲ್ಲ ಕಾರಣ ಈ 2ನೇ ಹಂತದ ಶುದ್ಧೀಕರಣವಾಗಿರುವಂತಹ HN ವ್ಯಾಲಿ ನೀರೇ ಕಾರಣ ಅಂತ ಆರೋಪಿಸಿ ಈ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಯಾಕೆಂದ್ರೆ ಈ ಬಾರಿಯ ಬಜೆಟ್ ನಲ್ಲಿ ಈ ಒಂದು HN ವ್ಯಾಲಿ ನೀರಾವರಿ ಯೋಜನೆಯನ್ನ 3ನೇ ಹಂತದ ಶುದ್ಧೀಕರಣವನ್ನ ಮಾಡಬೇಕು ಅಂತ ಒಂದು ರೀತಿಯಾದಂತಹ ಜನತೆ, ನೀರಾವರಿ ಹೋರಾಟಗಾರರು ಪಟ್ಟು ಹಿಡಿದಿದ್ರು. ಆದ್ರೆ ಈ ಬಾರಿಯ ಬಜೆಟ್ ನಲ್ಲಿ 2ನೇ ಹಂತದ ಶುದ್ಧೀಕರಣಕ್ಕೆ ಮಾತ್ರ ಸೀಮಿತವಾಗಿದೆ. ಜೊತೆಗೆ 3ನೇ ಹಂತದ ಶುದ್ಧೀಕರಣ ಏನ್ ಮಾಡಬೇಕಾಗಿತ್ತೋ ಈ ಸರ್ಕಾರ ಇದಕ್ಕೆ ಯಾವುದೇ ರೀತಿಯಾದಂತಹ ಅನುಮೋದನೆ ಕೊಟ್ಟಿಲ್ಲ ಎಂಬ ಆಕ್ರೋಶವನ್ನ ವ್ಯಕ್ತಪಡಿಸಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಿಜೆಪಿ ಮುಖಂಡ ಹಾಗೂ ಸಾಮಾಜಿಕ ಕಾರ್ಯಕರ್ತ ಜೊತೆಗೆ ರೈತರಾದಂತಹ ಹರೀಶ್ ರೆಡ್ಡಿ ಈ ಒಂದು ವಿಭಿನ್ನ ರೀತಿಯಾದಂತಹ ಪ್ರತಿಭಟನೆಯನ್ನ ಮಾಡುವುದರ ಮುಖಾಂತರ ಎಲ್ಲರ ಗಮನವನ್ನ ಸೆಳೆದಿರುವಂತಹದ್ದು. ಅದರಲ್ಲಿಯೂ ಸಹ ಕಂದವಾರ ಕೆರೆಯನ್ನ ವೀಕ್ಷಣೆ ಮಾಡಿ ಬಹಳಷ್ಟು ರೀತಿಯಾದಂತಹ ಬೇಸರವನ್ನು ಸಹ ವ್ಯಕ್ತಪಡಿಸಿರುವಂತಹದ್ದು. ಯಾಕೆಂದ್ರೆ ಈ ಒಂದು ಕಂದವಾರ ಈ ಕೆರೆಗೆ HN ವ್ಯಾಲಿ ಕೆರೆ ನೀರನ್ನ ಸಂಸ್ಕರಿಸಿದ, ಅದರಲ್ಲಿಯೂ 2ನೇ ಹಂತದಲ್ಲಿ ಸಂಸ್ಕರಿಸಿದ ನೀರನ್ನ ಈ ಕೆರೆಗೆ ಬಿಡಲಾಗ್ತಾ ಇದೆ. ಸೊ ಈ ಕೆರೆ ಈಗಾಗಲೇ ಕಪ್ಪು ಬಣ್ಣಕ್ಕೆ ತಿರುಗಿರುವಂತಹದ್ದು. ಜೊತೆಗೆ ಈಗಾಗಲೇ ಸಾಕಷ್ಟು ಬಾರಿ ಈ ಕೆರೆಯಲ್ಲಿ ಮೀನುಗಳ ಮಾರಣ ಹೋಮ ಸಹ ನಡೆದಿರುವಂತಹದ್ದು. ಸೊ ಈ ನಿಟ್ಟಿನಲ್ಲಿ ಈ ಒಂದು ನೀರಾವರಿಯನ್ನ ಅಂತರ್ಜಲ ನಿಟ್ಟಿನಲ್ಲಿ ಅಂದ್ರೆ ಅಂತರ್ಜಲ ಏನು ಒಂದು ಉದ್ಭವ ಆಗುತ್ತೆ ಆ ನಿಟ್ಟಿನಲ್ಲಿ ಮಾತ್ರ ಬಳಕೆ ಮಾಡಿಕೊಳ್ಬೇಕು ಅಂತ ಈಗಾಗಲೇ ಸರ್ಕಾರ ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾ ಸಚಿವರು ಆಗದಂತಹ MC ಸುಧಾಕರ್ ಅವರು ಈಗಾಗಲೇ ಸಾಕಷ್ಟು ಬಾರಿ
ಸ್ಪಷ್ಟತೆಯನ್ನು ಸಹ ಕೊಟ್ಟಿರುವಂತದ್ದು. ಯಾಕಂದ್ರೆ ಇದು ಯಾವುದೇ ರೀತಿಯಾದಂತಹ ಪ್ರಾಣಿ ಪಕ್ಷಿಗಳಿಗೆ ಕೃಷಿಗೆ ಬಳಸುವಂತಹ ಯೋಗ್ಯವಲ್ಲದ ನೀರು ಅಂತ ಸಚಿವರೇ ನೇರವಾಗಿ ತಿಳಿಸಿದ್ದಾರೆ. ಕೇವಲ ಇದು ಅಂತರ್ಜಲ ವೃದ್ಧಿಗೆ ಮಾತ್ರ ಈ ಒಂದು ನೀರನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇಂತಹ ನೀರನ್ನ ನಮಗೆ ಕೊಟ್ಟಿರುವುದಾದ್ರೂ ಏಕೆ? ಸೊ ಇದರಿಂದ ಕಿಡ್ನಿ ವೈಫಲ್ಯಗಳು ಬಹಳಷ್ಟು ರೀತಿಯಾದಂತಹ ಹೆಚ್ಚಾಗ್ತಾ ಇದೆ. ಸೊ ಇದರಿಂದ ಡಯಾಲಿಸಿಸ್ ಪೇಷಂಟ್ಗಳು ಸಹ ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ದಾರೆ ಅಂತ ಆರೋಪವನ್ನು ಸಹ ಮಾಡ್ತಾ ಇರುವಂತದ್ದು. ಅದರಲ್ಲಿಯೂ ವಿಶೇಷವಾಗಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ಡಯಾಲಿಸಿಸ್ ಪೇಷಂಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದಕ್ಕೆ ಎಚ್.ಎನ್. ವ್ಯಾಲಿ ನೀರೇ ಕಾರಣ ಅಂತ ನೇರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಸೊ ಇದೇ ಒಂದು ನಿಟ್ಟಿನಲ್ಲಿ ಇವತ್ತು ಈ ಎಚ್.ಎನ್. ವ್ಯಾಲಿ 2ನೇ ಹಂತದ ಶುದ್ಧೀಕರಣದ ನೀರನ್ನ ಈ ಸಾಮಾಜಿಕ ಕಾರ್ಯಕರ್ತ ಹಾಗೂ ಬಿಜೆಪಿ ಮುಖಂಡ ಹರೀಶ್ ರೆಡ್ಡಿ ನೇರವಾಗಿ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಜೊತೆಗೆ ಉಸ್ತುವಾರಿ ಮಂತ್ರಿಗಳು ಆದಂತಹ ಎಂ.ಸಿ. ಸುಧಾಕರ್ ಸೇರಿದಂತೆ ಪ್ರತಿಯೊಬ್ಬ ರಾಜಕೀಯ ನಾಯಕರಿಗೂ ಸಹ ವಿಶೇಷವಾಗಿ ಅವರ ಮನೆ ಬಾಗಿಲಿಗೆ ಈ ಒಂದು ಕೊರಿಯರ್ ಮಾಡುವ ವ್ಯವಸ್ಥೆಯನ್ನ ಮಾಡಿ ಈ ಒಂದು ಮೂಲ ಉದ್ದೇಶ 3ನೇ ಹಂತದ ಶುದ್ಧೀಕರಣ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು ಅಂತ ಪಟ್ಟು ಹಿಡಿದಿರುವಂತದ್ದು. ಜೊತೆಗೆ ಮುಂದಿನ ದಿನಗಳಲ್ಲಿಯೂ ಸಹ ಈ ಬಗ್ಗೆ ಉಗ್ರವಾದಂತಹ ಹೋರಾಟ ಮಾಡ್ತೀನಿ ಅಂತ ಎಚ್ಚರಿಕೆಯನ್ನು ಸಹ ಕೊಟ್ಟಿರುವಂತದ್ದು. ಸರ್, ಮೊನ್ನೆ ತಾನೇ ನಾನು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟು ಏನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆಗೆ ಎಚ್.ಎನ್. ವ್ಯಾಲಿ ಮತ್ತು ಕೆ.ಸಿ. ವ್ಯಾಲಿ ನೀರು, ನೀರು, ಕೊಳಚೆ ನೀರನ್ನು ಹರಿಸ್ತಾ ಇದ್ದಾರೆ. ಇದರಿಗೆ 3ನೇ ಹಂತದ ಶುದ್ಧೀಕರಣ ಮಾಡಿ ನೀರನ್ನು ಹರಿಸುವಂಥ ಕೆಲಸ ಮಾಡಿ ಅಂತ ನಾವು ಸರ್ಕಾರಗಳಿಗೆ ನಿನ್ನೆ ದಿನ ಬಜೆಟ್ ಆಯಿತು, 17ನೇ ಬಜೆಟು, ಭಾರೀ ಗಾತ್ರದ ಬಜೆಟು. ಆ ಬಜೆಟ್ ಮೇಲೆ ನಿರೀಕ್ಷೆ ಇಟ್ಕೊಂಡು ಆವತ್ತಿನ ದಿನ ಸರ್ಕಾರಕ್ಕೆ, ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಎಲ್ರಿಗೂ ಕೂಡ ನಾವು ಆವತ್ತಿನ ದಿನ ಆಗ್ರಹವನ್ನು ಕೂಡ ಮಾಡಿದ್ವಿ, ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ವಿ, ಮನವಿಯನ್ನು ಕೂಡ ಮಾಡಿದ್ವಿ. ಆವತ್ತಿನ ದಿನವೇ ವಿಷಯ ತಿಳಿಸಿದ್ವಿ. ಸರ್, 3ನೇ ಹಂತದ ಶುದ್ಧೀಕರಣ ನೀವು ಏನು ನಾಳಿದ್ದು ಬಜೆಟ್ ಇದೆ, ಆ ಬಜೆಟಲ್ಲಿ ತಾವು ಇದಕ್ಕೆ ಪ್ರತ್ಯೇಕವಾಗಿ ಹಣ ಇಡಿ. ಚಿಕ್ಕಬಳ್ಳಾಪುರ ಜನತೆ, ಜಿಲ್ಲೆಯ ಜನತೆ, ಕೋಲಾರ ಜಿಲ್ಲೆಯ ಜನತೆ ಮುಂಬರುವ ದಿನಗಳಲ್ಲಿ ಕ್ಯಾನ್ಸರ್ ಕಾಯಿಲೆಗೆ ಹೆಚ್ಚಿನ ಜನ ತುತ್ತಾಗ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಯುವಕರು ತುತ್ತಾಗ್ತಾ ಇದ್ದಾರೆ, ಮಹಿಳೆಯರು ತುತ್ತಾಗ್ತಾ ಇದ್ದಾರೆ. ಮತ್ತು ಇಲ್ಲಿನ ಜನ ನಾನಾ ರೀತಿ ಕಷ್ಟಗಳು, ಕಿಡ್ನಿ ವೈಫಲ್ಯಗಳು, ಅಂಗವೈಫಲ್ಯಗಳಿಂದ ಬಳಲ್ತಾ ಇದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ವಿಶೇಷವಾಗಿ ಪ್ರತ್ಯೇಕವಾಗಿ ಈ ಜಿಲ್ಲೆಗೆ ಹಣವನ್ನು ಕೊಡಿ ಅಂತ ಮನವಿಯನ್ನು ಕೂಡ ಮಾಡಿದ್ವಿ. ನಿನ್ನೆವರೆಗೂ ನಾವು ಕಾತುರದಿಂದ ಕಾಯ್ತಾ ಇದ್ವಿ, ನೋಡೋಣ ಸರ್ಕಾರ ಏನಾದರೂ ಇದಕ್ಕೆ ಪ್ರತಿಕ್ರಿಯೆ ಕೊಡ್ತದ, ಇದ್ರ ಬಗ್ಗೆ ಗಮನ ಕೊಡುತ್ತಾ ಅಂತ. ನಿನ್ನೆ ದಿನ ಬಜೆಟ್ ಬಂದಂಥ ಇದರಲ್ಲಿ ನಮಗೆ ಭಾಳ ನೋವಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮಲತಾಯಿ ಧೋರಣೆಯನ್ನು ಕೂಡ ಸರ್ಕಾರ ಮಾಡಿದೆ. ಯಾಕೆ ಮಾಡಿದೆ ಅಂತ ನಮ್ಗೆ ಈಗಲೂ ಕೂಡ ಅದ್ರ ಬಗ್ಗೆ ಅರಿವಿಲ್ಲ. ಇಲ್ಲಿನ ಪ್ರತಿನಿಧಿಗಳಾದಂತಹ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಂ.ಸಿ. ಸುಧಾಕರ್ ಅವರು ಚಕಾರ ಎತ್ತಿಲ್ಲ, ಇಲ್ಲಿನ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು ಕೂಡ ಚಕಾರ ಎತ್ತಿಲ್ಲ. ಒಂದು ಕಡೆ ಈಗ ನೀರು ವಿಷಯುಕ್ತ, ತರಕಾರಿ ವಿಷಯುಕ್ತ, ಒಂದು ಕಡೆ ಮೀನುಗಳು ಸಾಯ್ತಾ ಇದ್ದಾವೆ. ಸೊ ಸಚಿವರೇ ಹೇಳ್ತಾ ಇದ್ರು 3ನೇ ಅಂದರೆ ಈ ನೀರನ್ನು ಬಳಕೆಗೆ ಮಾತ್ರ ಯೋಗ್ಯವಲ್ಲ ಅಂತ. ಹಾಗಾದರೆ ಈ ನೀರು ಅವಶ್ಯಕತೆ ಇತ್ತಾ ಈ ಜಿಲ್ಲೆಗೆ? ಸರ್, ಈ ನೀರು ಅವಶ್ಯಕತೆ ಇತ್ತ ಅಂದರೆ ಈ ಹಿಂದೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ ರೈತರು ಭಾಳ ನೋವು ತಿಂತಾಯಿದ್ರು ಸರ್. ವಾರಕ್ಕೆ 10 ದಿವಸಕ್ಕೆ, ತಿಂಗಳಿಗೆ ಒಂದೊಂದು ಮನೆಯಲ್ಲಿ ಆತ್ಮಹತ್ಯೆ ಆಗ್ತಾಯಿತ್ತು. ಸಾವು ನೋವುಗಳು ಜಾಸ್ತಿ ಆಗ್ತಾಯಿದ್ವು. ಅದರಲ್ಲೂ ವಿಶೇಷವಾಗಿ ರೈತರ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾಯಿತ್ತು. ನೀರಿನ ಬರಗಾಲ. ನಾನೇ ಇವತ್ತು 16-18 ಬೋರ್ ಹಾಕ್ಸಿದ್ದೀನಿ. ಹತ್ರ 70-80 ಲಕ್ಷ ಹಣ ಖರ್ಚು ಮಾಡಿದ್ದೀನಿ. ಸಾಲ ಮಾಡಿ ಹಣಗಳು ಖರ್ಚು ಮಾಡಿದ್ದೀವಿ ಆವತ್ತಿನ ದಿನ. ಆವತ್ತು ನಮ್ಮ ಇಂದಿನ ಸಂಸದರು, ಅಂದಿನ ಸಚಿವರಾದಂಥ ಡಾಕ್ಟರ್ ಕೆ. ಸುಧಾಕರ್ ಅವರು ರೈತರ ಮನವಿಗೆ ಒಪ್ಪಿ ಈ ನೀರನ್ನು, ಕೊಳಚೆ ನೀರನ್ನು ತಂದಿರೋ ಅಂಥ ಕೆಲಸ ಮಾಡಿದರು. ಅದೇ ರೀತಿ ಆವತ್ತಿನ ದಿನ ಅವರು ಬಜೆಟ್ ಬುಕ್ಕಲ್ಲೂ ಕೂಡ ಇದನ್ನು 3ನೇ ಹಂತ ಶುದ್ಧೀಕರಣ ಮಾಡಬೇಕಂತ ಬಜೆಟ್ ಬುಕ್ಕಲ್ಲೂ ಕೂಡ ಸೇರಿಸಿದ್ರು. ಕಾರಣಾಂತರಗಳಿಂದ ಅವರು ಸೋಲಾಗಿದ್ದರಿಂದ ಇವತ್ತಿನ ದಿನ ಏನು ಇಲ್ಲಿನ ಜನಪ್ರತಿನಿಧಿ ಶಾಸಕ ಪ್ರದೀಪ್ ಈಶ್ವರ್ ಅವರಿದ್ದಾರೆ, ಅಲ್ಲಿನ ನಮ್ಮ ಇಂದಿನ ಮಾನ್ಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಂ.ಸಿ. ಸುಧಾಕರ್ ಅವರು ಇದ್ದಾರೆ. ಇವರೆಲ್ಲರೂ ಕೂಡ ಭಾಷಣಗಳು ಬಿಗಿದುಕೊಂಡು ದೊಡ್ಡ ವೇದಿಕೆಗಳಲ್ಲಿ ಇದ್ರ ವಿರುದ್ಧ ಅಪಪ್ರಚಾರ ಮಾಡಿದ್ರು. ಇವರು ಈಗ ಅಧಿಕಾರಕ್ಕೆ ಬಂದು 3 ವರ್ಷಗಳು ಕಳೀತಾ ಬಂದಿದೆ. ಯಾಕೆ ನಿಮ್ಗೆ ಇದ್ರ ಬಗ್ಗೆ ಗಮನ ಇಲ್ಲ? ಯಾಕೆ ನಿಮ್ಗೆ ಇದ್ರ ಬಗ್ಗೆ ಅರಿವಿಲ್ಲ? ಆವತ್ತಿನ ದಿನ ನೀವೇ ಸ್ವತಃ ಹೇಳಿಕೆ ಕೊಟ್ಟಿರೋ ಹೇಳಿಕೆ ಇವತ್ತು ತಪ್ಪಾಯ್ತಾ? ಇವತ್ತಿನ ದಿನ ಕ್ಯಾನ್ಸರ್ ಕಾಯಿಲೆಗಳಿಗೆ ತುತ್ತಾಗಿ ಪ್ರತಿದಿನ ಒಬ್ಬೊಬ್ಬರು ನರಕ ಅನುಭವಿಸ್ತಾ ಇದ್ದಾರೆ. ಅವ್ರ ಕುಟುಂಬಕ್ಕೆ ಯಾರು ಆಗ್ತೀರಾ? ನೀವು ಆಗ್ತೀರಾ? ನಿಮ್ಮ ಸರ್ಕಾರ ಆಗುತ್ತಾ? ಈ ರೀತಿ ನಾವು ಹೆಚ್ಚಿನ ಜಿಲ್ಲೆಯಲ್ಲಿ ಇಷ್ಟೊಂದು ಸಮಸ್ಯೆಗಳಾಗ್ತಾ ಇದ್ರು, ಇಲ್ಲಿ ಶಾಸಕರಿಗೆ, ಸಚಿವರಿಗೆ ಏನು ಮಾಹಿತಿ ಇಲ್ವಾ ಇದ್ರ ಬಗ್ಗೆ? ಸರ್, ಮಾಹಿತಿ ಇದೆ, ಪರಿಜ್ಞಾನ ಇಲ್ಲ. ಗಮನ ಇದೆ, ವಿಷಯ ಅದ್ರ ವಿರುದ್ಧ ಹೋರಾಟ ಮಾಡೋ ಶಕ್ತಿ ಇಲ್ಲ. ಆಮೇಲೆ ಅವರಿಬ್ಬರಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ನಮ್ಮ ಸಾಮಾನ್ಯ ಜನರು ಮಾತಾಡ್ತಾರೆ. ನನ್ನ ಗಮನಕ್ಕೂ ಕೂಡ ಬಂದಿದೆ. ಈಗ ಒಬ್ಬರು ನೋಡಿದ್ರೆ ಒಬ್ರಿಗೆ ಆಗದೆ ಇದ್ದಾಗ ಸರ್ಕಾರ ವಿರುದ್ಧ ಏನು ಹೋರಾಟ ಮಾಡ್ತಾರೆ ಇವರು? ಅದರಲ್ಲೂ ಚಿಕ್ಕಬಳ್ಳಾಪುರ ಈ ಬಜೆಟ್ ಏನಾಗಿದೆ, ಶೂನ್ಯ ಆಗಿಬಿಟ್ಟಿದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ನೀರು ಮುಂದುವರೆದ್ರೆ,
ಕೊಳಚೆ ನೀರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದರೆ ತಾಯಿ ಎದೆ ಹಾಲಲ್ಲೂ ಕೂಡ ವಿಷಕಾರಿ ಅಂಶ ಪತ್ತೆ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ನಾವು ಯಾರು ಕೂಡ ಏನು ಸಂಶಯ ಪಡಬೇಕಾಗಿಲ್ಲ, ಬರ್ತದೆ. ಅಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಸರ್ಕಾರಕ್ಕೆ ನೇರವಾಗಿ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಇಲ್ಲಿನ ಜನಪ್ರತಿನಿಧಿ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ನೇರವಾಗಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಿಮ್ಮ ಕೈಯಲ್ಲಿ ಯೋಗ್ಯತೆ ಇದ್ದು ಮಾಡೋಕ್ಕಾದರೆ 3ನೇ ಹಂತದ ಶುದ್ಧೀಕರಣ ಮಾಡಿ, ಇಲ್ಲ ಈ ರಚನೀರು ನಿಲ್ಲಿಸಿ. ಅದು ಆಗಲಿಲ್ಲ ರಾಜೀನಾಮೆಗಳು ಕೊಟ್ಟು ಮನೆಗಳಿಗೆ ಹೋಗಿ ಯಾರು ನಾಳೆ ದಿನ ರಾಷ್ಟ್ರಪತಿಗಳ ಆಳ್ವಿಕೆ ಬರ್ತದೆ, ರಾಷ್ಟ್ರಪತಿಗಳು ನಮ್ಮ ಅಧಿಕಾರಿಗಳಾದರೂ ಈ ಕೆಲಸ ಮಾಡ್ತಾರೆ ಅಂತ ನಾನು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೀನಿ, ನೋವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದೀನಿ. ಈಗ ಈ ಬಾಟಲ್ಗಳನ್ನು ಯಾರ್ಯಾರು ಕಳಿಸ್ತಾ ಇದ್ರು, ಏನಕ್ಕೆ ಕಳಿಸ್ತಾ ಇದ್ರು ಅವ್ರಿಗೆ? ಸರ್, ಈಗ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಮೇಲ್ದರ್ಜೆ ಯಾರ್ಯಾರು ನಮ್ಮ ಉಸ್ತುವಾರಿ ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಮತ್ತು ನೀರಾವರಿ ಸಚಿವರು ಇರ್ಬೋದು, ಮತ್ತು ಆರೋಗ್ಯ ಸಚಿವರು ಇರ್ಬೋದು, ಮತ್ತು ಆಹಾರ ಸಚಿವರು ಇರ್ಬೋದು, ಇವರೆಲ್ಲರಿಗೂ ಕೂಡ ಈ ನೀರನ್ನ ಕಳಿಸ್ತಾ ಇದ್ದೀವಿ. ಸಾಧ್ಯವಾದರೆ ಈ ನೀರು ಅವ್ರು ಕುಡೀಲಿ, ಇಲ್ಲ ತಲೆ ಮೇಲೆ ಇಟ್ಕೊಂಡು ಸ್ನಾನ ಮಾಡ್ಕೊಂಡು, ಇಲ್ಲ ಪರೀಕ್ಷೆಗಾದರೂ ಕಳಿಸ್ಲಿ. ಇದು ಯೋಗ್ಯ ಇದೆಯಾ ಇಲ್ವಾ ಅಂತ ಅವರೇ ತೀರ್ಮಾನ ಮಾಡಿ ಗಟ್ಟಿ ನಿರ್ಧಾರ ಇದ್ರ ಪರ ಕೈಗೊಳ್ಳಿ. ಒಟ್ಟಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಈ ಬಾರಿ ಬಜೆಟ್ನಲ್ಲಿ ಏನು ಸಿಕ್ಕಿಲ್ಲ, ಜೊತೆಗೆ ಈ 3ನೇ ಹಂತದ ಶುದ್ಧೀಕರಣವೂ ಸಹಕ್ಕೆ ಯಾವುದೇ ರೀತಿಯಾದಂತಹ ಪ್ರಸ್ತಾವನೆ ಮಾಡಿಲ್ಲ ಅಂತ ಆರೋಪಿಸಿ ಇವತ್ತು ಏನು ಈ ಒಂದು ವಿಭಿನ್ನ ಪ್ರತಿಭಟನೆ ನಡೆದಿದೆಯೋ ಇಡೀ ರಾಜ್ಯದ ಗಮನ ಸೆಳೆದಿದೆ ಎನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಬಹುದು. ಇದೇ ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ನ ವಿಶೇಷ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.